ಭಿನ್ನಾಭಿಪ್ರಾಯಗಳು ಇಲ್ಲದೇ ಇರುವಂಥ ಸರ್ಕಾರಗಳಿಲ್ಲ. ಭಿನ್ನಾಭಿಪ್ರಾಯ ಅಲ್ಲ, ಇಲ್ಲಿ ಪೈಪೋಟಿ ಇದೆ. ಮುಖ್ಯಮಂತ್ರಿ ಆಗೋದಕ್ಕೆ ಒಬ್ಬರು ತುದಿಗಾಲ ಮೇಲೆ ನಿಂತಿದ್ದಾರೆ, ಅನ್ಯಾಯ ಆಗಿದೆ ಅಂತ. ಇನ್ನು ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಯಾರಿಗೂ ಕೂಡ ಬಿಟ್ಟುಕೊಡೋದಿಲ್ಲ ಅನ್ನುವಂಥದ್ದು ಏನಿದೆ. ಈ ವ್ಯಕ್ತಿತ್ವಗಳ ಪೈಪೋಟಿ ಭಾಳಷ್ಟು ಸಂದರ್ಭಗಳಲ್ಲಿ ರಾಜಕೀಯವಾಗಿ ದೊಡ್ಡ ಪರಿಣಾಮಗಳನ್ನು ತಂದುಕೊಟ್ಟಿದೆ. ನಮ್ಮ ಕರ್ನಾಟಕ ಇತಿಹಾಸ ಅಂತ ಉದಾಹರಣೆಗೆ ನಾನು ಹೇಳಬೇಕು ಮತ್ತು ಮೇಲ್ಮಟ್ಟದಲ್ಲಿರುವಂಥ ಭಿನ್ನಾಭಿಪ್ರಾಯಗಳ ಕರಿಚಾಯ ಕೂಡ ಇಲ್ಲಿ ಬಿಡ್ತೀವಿ. ಯಾವಾಗ ಕಾಂಗ್ರೆಸ್ ಸ್ಪ್ಲಿಟ್ ಆಯಿತು 1969 ಸಿಂಡಿಕೇಟ್ ಆಯಿತು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ರಾತ್ರೋರಾತ್ರಿ ಬದಲಾವಣೆ ಆಯಿತು. ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು, ರಾಷ್ಟ್ರಪತಿ ಆಗುತ್ತಾರೆ. ಮುಂದೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಸ್ಪ್ಲಿಟ್ ಆಯಿತು. ಆವಾಗ ದೇವರಾಜ ಅರಸು ಅವರ ವಿರುದ್ಧ ಆವಾಗಲೂ ಕೂಡ 130ಕ್ಕಿಂತ ಹೆಚ್ಚು ಬಹುಮತ ಇದೆ. ಗುಂಡೂರಾವ್, ವೀರಪ್ಪ ಮೊಯ್ಲಿ, ಬಂಗಾರಪ್ಪ ಈ 3 ಜನ ಬಿಟ್ಟರೆ ಮತ್ತಾರು ಇರಲಿಲ್ಲ. ಆದರೆ ರಾತ್ರೋರಾತ್ರಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯಾಗಿ ಸರ್ಕಾರ ಬಿದ್ದೋಯ್ತು. ಗುಂಡೂರಾವ್ ಮುಖ್ಯಮಂತ್ರಿ ಆಗ ಮುಂದೆ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದು, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದು ತಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ನಂಬರ್ ಇಂಪಾರ್ಟೆಂಟ್ ಅಲ್ಲ, ಪೊಲಿಟಿಕಲ್ ಡೆವಲಪ್ಮೆಂಟ್. ಭಿನ್ನಾಭಿಪ್ರಾಯಕ್ಕಿಂತ ದೊಡ್ಡದಾಗಿರುವಂಥ ಪೊಲಿಟಿಕಲ್ ರಾಜಕೀಯ ಮಹತ್ವಾಕಾಂಕ್ಷೆ ರಾಜಕೀಯವಾಗಿ ಭಾಳ ದೊಡ್ಡ ದೂರಗಾಮಿ ಪರಿಣಾಮವನ್ನು ರಾಜಕೀಯವಾಗಿ ಬರ್ತಾ ಇದೆ. 4 ಜನ ಸಚಿವರು, ಕೆಲವು ಶಾಸಕರು ಕೇಂದ್ರ ನಾಯಕರ ಜೊತೆ ಮಾತಾಡ್ತಂತೆ ನಡೆಸ್ತಾ ಇದ್ದಾರೆ ಬಿಜೆಪಿ ಜೊತೆ. ಒಂದು ಕಡೆ ಮಹಾರಾಷ್ಟ್ರ ಸಿಎಂನ ಹೇಳಿದ್ದಾರೆ ಏಕನಾಥ್ ಶಿಂದೆ ಅವರು. ಅಲ್ಲ, ನಾನು ಬೇರೆಯವರ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ರಾಜಕೀಯವಾದ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ನನಗೇನು ಅಷ್ಟು ಮಾಹಿತಿ ಇಲ್ಲ, ಮತ್ತು ನನಗೆ ಅದನ್ನು ಪ್ರತಿಕ್ರಿಯೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜಕೀಯ ವಿಶ್ಲೇಷಣೆ ಮಾತ್ರ ಈ ಥರ ಇರುವಂಥದ್ದು ಬಹಳ ಜನಕ್ಕೆ ಇದು ಗೊತ್ತಿರುವಂಥದ್ದು. ಜೂನ್ 4 ನಂತರ ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ, ಉಪಮುಖ್ಯಮಂತ್ರಿಗಳ ಹೇಳಿಕೆ, ನನಗೆ ನೀವು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಲಿಲ್ಲ ಅಂದರೆ ನಾನು ಮುಂದುವರಿಯೋದು ಕಷ್ಟ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳಿದ್ರು. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಓಟ್ ಹಾಕಿದ್ರಿ, ನಿಮಗೆ ನಿರಾಶೆ ಆಗಿದೆ, ಮುಂದಿನ ದಿನಗಳಲ್ಲಿ ನಾನು ಆಗ್ತೀನಿ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್. ಮತ್ತು ಯಾವುದೇ ಮಂತ್ರಿಗಳು ತಾವು ನಿಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡದೆ ಎಲ್ಲ ಮಕ್ಕಳನ್ನ ನಿಲ್ಲಿಸಿರುವಂಥ ದೊಡ್ಡ ಇಂಡಿಕೇಶನ್ ಇದೆ. ಈ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ. ನಂಬರ್ 1, ಆಂತರಿಕವಾದಂಥ ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಈಗಾಗಲೇ ಲಾಬಿಗಳಿದ್ದಾವೆ. ಚುನಾವಣೆ ಬಂದಿದೆ ಅಂತೇಳಿ ಅಲ್ಪ ವಿರಾಮ ಆಯಿತು, ಮತ್ತೆ ಅದು ಪ್ರಾರಂಭ ಆಗುತ್ತೆ. ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಫಾಲ್ ಬೈ ಇಟ್ಸ್ ಓನ್ ಕಾಂಟ್ರಡಿಕ್ಷನ್ಸ್. ಅವರಲ್ಲಿರುವಂಥ ಭಿನ್ನಾಭಿಪ್ರಾಯಗಳಿಂದನೇ ಅದು ಬೀಳುವಂಥ ಸಾಧ್ಯತೆಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿ ಆಗುವುದು ನಿಶ್ಚಿತ. ಅದಾದ ಕೆಲವೇ ತಿಂಗಳಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ನಲ್ಲಿ ಕೂಡ ಭಾಳಷ್ಟು ವ್ಯತ್ಯಾಸ ಇದೆ. ವರ್ಟಿಕಲ್ ಸ್ಪ್ಲಿಟ್ ಆದರೂ ಕೂಡ ಆಶ್ಚರ್ಯ ಪಡಬೇಕು. ಅದರ ಒಂದು ಪ್ರಭಾವ ಕೂಡ ಕರ್ನಾಟಕ. ಅಂದರೆ ಬಿಜೆಪಿದು ಏನು ಅಜೆಂಡಾ, ಏನು ನೆಕ್ಸ್ಟ್ ಏನಾದರೂ ಪ್ಲಾನ್ಸ್? ನಮ್ಮದೇನು ಸರ್ಕಾರ ಅಸ್ಥಿರ ಆಗ್ತಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನೋಡೋಣ, ಅಲ್ಲಿ ಡೆವಲಪ್ಮೆಂಟ್ ನೋಡಿ ಕಾದು ನೋಡ್ತಾ ಇದ್ದಾರೆ ಅಷ್ಟೇ. ಅವರು 136 ಇದ್ದಾರೆ. ಎಲ್ಲ ಸರ್ಕಾರಗಳು ಭಿನ್ನಾಭಿಪ್ರಾಯ ಅವರ ವೈಯಕ್ತಿಕ ವಿಚಾರದಲ್ಲಿ ಅವ್ರು ಏನು ಮಾಡಿದ್ದಾರೆ. ಆದರೆ ನಮ್ಮದು ಭಾಳ ಸ್ಪಷ್ಟವಾದ ನಿಲುವಿದೆ. ಪ್ರಧಾನಮಂತ್ರಿಗಳಾಗಲಿ, ನಮ್ಮ ಗೃಹ ಸಚಿವರಾಗಲಿ, ಅಥವಾ ನಮ್ಮ ರಾಜ್ಯದ ಲೀಡರ್ಸ್ಗಳಾಗಲಿ ಭಾಳ ಸ್ಪಷ್ಟವಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ಅವ್ರನ್ನ ವಾಪಸ್ ತಗೊಂಡು ಶಿಕ್ಷೆಗೆ ಗುರಿ ಮಾಡಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಆಧಾರ ರಹಿತವಾಗಿ ಏನು ಬೇಕಾದರೂ ಹೇಳ್ಬೋದು. ಈಗ ನೀವು ಒಂದು ಕಡೆ ಆಡಿಯೋ ಇದೆ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನೀವೇ ನಿರ್ಧರಿಸಿದ್ದು, ಅದಕ್ಕೇನು ಹೇಳ್ತಾರೆ? ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಈಗ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಅವ್ರನ್ನ
ಅಲ್ಲಿ ಅರೆಸ್ಟ್ ಮಾಡೋಕ್ಕಾಗಲಿ, ರೆಡ್ ಕಾರ್ನರ್ ಬ್ಲೂ ಕಾರ್ನರ್ ಮಾಡೋಕ್ಕಾಗಲಿ ಕೋರ್ಟ್ ವಾರಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ದಿವಸ ತೊಗೊಂಡಿದ್ರು ಕೋರ್ಟ್ ವಾರಂಟ್ ಮಾಡೋದು? ಕಾನೂನಲ್ಲಿ ಎಲ್ಲದಕ್ಕೂ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಫಾಲೋ ಮಾಡೋದು ಆ ಮೇನ್ ಕಲ್ಪ್ರಿಟಿನ್ ಬಿಟ್ಟು ಮಿಕ್ಕಿದೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಅಲ್ಲ, ಪ್ರೊಟೆಕ್ಷನ್ ಮಾಡ್ತಾ ಇದೆ ಸೆಂಟ್ರಲ್. ಅಂದ್ರೆ ರಾಜ್ಯ ನಾಯಕರು ಯಾರು ಪತ್ರ ಬರೀತಾ ಇಲ್ಲ, ಕೇಂದ್ರದ ಮೇಲೆ ಒತ್ತಡ ಆಗ್ತಾ ಇಲ್ಲ, ಬಿಜೆಪಿ ನಾಯಕರು ಅಂತ. ಪತ್ರ ಬರೆಯೋದಲ್ರಿ, ಕೋರ್ಟ್ನಿಂದ ವಾರಂಟ್ ಇಶ್ಯೂ ಆದ್ರೆ ತಾನೇ ಆಗೋದು. ಪತ್ರ ಬರೆಯುವಂಥದ್ದು ರಾಜಕೀಯ ತೋರಿಕೆಗಾಗಿ ಪತ್ರ. ಈಗ ಕೋರ್ಟ್ ಮೊನ್ನೆ ಏನು ಕೋರ್ಟ್ ವಾರಂಟ್ ಇಶ್ಯೂ ಆಯಿತು, ಈಗ ಅಲ್ಲಿ ನಿಜವಾದಂಥ ಕಾನೂನು ಪ್ರಕ್ರಿಯೆ ಅದು ಪ್ರಾರಂಭ. ಅಲ್ಲ, ಅಮಿತ್ ಶಾ ಅವ್ರಿಗೆ ಮೊದಲೇ ಗೊತ್ತಿತ್ತಿದ್ದು, ಆದರೂ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ನೋಡಿ. ಅದು ಸುಮ್ಮನೆ ಆಧಾರ್ ರೈಟ್ ಬಗ್ಗೆ ಏನಾದರೂ ಹೇಳೋದು ಇಲ್ಲ. ಈಗ ನಮಗೂ ಗೊತ್ತಿದೆ, ಇದು ಕೆಲವು ಕಾಂಗ್ರೆಸ್ ಲೀಡರ್ ಕೈಯಲ್ಲಿ ಇದ್ದು ಸುಮಾರು 1 ವರ್ಷ ಆಗಿದೆ. ಇದು ಈಗ ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡಿದ್ದಾರೆ ಅಂತ ಆಪಾದನೆ ಮಾಡ್ತೀವಿ. ಕೇಂದ್ರದ ಜೊತೆಗೆ ಸಂಘರ್ಷ ಮಾಡೋದಕ್ಕೆ ಭೀಕರ ಬರಗಾಲ ಆಯಿತು ಸುಮಾರು 10 ತಿಂಗಳಿಂದ. ಇಂದು ಕೂಡ ಬರಗಾಲ ಇದ್ದಾಗ ರಾಜ್ಯ ಸರ್ಕಾರ ತನ್ನ ಪಕ್ಷದಿಂದ ಖರ್ಚು ಮಾಡಿ ಆಮೇಲೆ ಕೇಂದ್ರ ಸರ್ಕಾರದಿಂದ ಪಡ್ಕೊಂಡು UPA ಸರ್ಕಾರ ಇದ್ದಾಗ 1 ವರ್ಷದ ನಂತರ ಕೊಟ್ಟಿರುವಂಥ ಉದಾಹರಣೆಗಳಿವೆ. ಇವರು ತಮ್ಮ ಪಕ್ಷದಿಂದ 1 ನಯಾ ಪೈಸೆನೂ ಕೂಡ ಖರ್ಚು ಮಾಡಲಿಲ್ಲ. ಕುಡಿಯೋ ನೀರು ಖರ್ಚು ಮಾಡಲಿಲ್ಲ. ಮಾತೆತ್ತಿದರೆ DC ಕಡೆ 200 ಕೋಟಿ ಇದೆ, 230 ಕೋಟಿ ಇದೆ ಅಂತ ಹೇಳ್ತಾರೆ. ಕುಡಿಯೋ ನೀರಿಗೆ ಖರ್ಚು ಮಾಡಲಿಲ್ಲ. ದನಕರುಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಯಿತು. ರಾಯಚೂರು ಜಿಲ್ಲೆಯಲ್ಲಿ ದನಕರುಗಳನ್ನು ಅರ್ಧ ರೇಟಿಗೆ ಮಾರುವಂಥ ಪರಿಸ್ಥಿತಿ ಬಂತು. ಚೆನ್ನಾಗಿ ಗೋಳೆ ಹೋಗ್ತಾ ಇದ್ದಾರೆ. ಯಾವ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಮತ್ತು ಈಗ ಏನದು 2,000 ರೂಪಾಯಿ ಕೊಟ್ಟಿದ್ದಾರೆ, ಅದು NDRFದ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ. ಅದನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಹಣದಲ್ಲಿ ಇವತ್ತು ಕಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ರೈತರ ವಿರೋಧಿ ಈ ಸರ್ಕಾರ ಇದೆ ಅನ್ನೋದು ಭಾಳ ಅವರ ನಡೆಯಿಂದಲೇ ಗೊತ್ತಾಗ್ತದೆ. 2,000 ಕಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅವರು. ಉದಾಹರಣೆಗೆ ನಮ್ಮ ಕಾಲದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು NDRF ನಾಮ್ಸ್ ಪ್ರಕಾರ ಪ್ರವಾಹ ಬಂದಾಗ ಮನೆ ಬಿದ್ದಾಗ 94,000 ಇತ್ತು. ಅದನ್ನು 5 ಲಕ್ಷವರೆಗೂ ಹೆಚ್ಚೆ ಮಾಡಿದ್ರು. ರಾಜ್ಯ ಸರ್ಕಾರ ಪಕ್ಷದಿಂದ ಕೊಟ್ಟು ನಾನು ನನ್ನ ಕಾಲದಲ್ಲಿ ಪ್ರವಾಹ ಆದಂಥ ಸಂದರ್ಭದಲ್ಲಿ NDRF ನಾಮ್ಸನ್ನು 2 ಪಟ್ಟು ಕೊಟ್ಟೆ. ನಾನು 13,600 ರೂಪಾಯಿ ಕೊಟ್ಟೆ. ನಾನು 6,500 ರೂಪಾಯಿ ಇತ್ತು ಕೇಂದ್ರ ಸರ್ಕಾರ ಒಣ ಬೇಸಾಯಕ್ಕೆ. ನೀರಾವರಿಗೆ ಅವರು 13,000 ಕೊಟ್ಟರೆ ನಾವು 25,000 ಕೊಟ್ಟರು, ಡಬಲ್ ಕೊಟ್ವಿ. ಆದರೆ ಇವರು ಕೊಟ್ಟಿದ್ದನ್ನು ಕೂಡ ಮತ್ತೆ ವಾಪಸ್ ತಗೊಳ್ತಾ ಇದ್ದಾರೆ. ಶಾಸಕರಿಗೂ ಸರಿಯಾಗಿ ಅನುದಾನನೂ ಬರ್ತಾ ಇಲ್ಲ. 1 ವರ್ಷ ಆಯಿತು ಸರ್ಕಾರ. ಶಾಸಕರ ಅನುದಾನ ಅಂತೂ ಅದು ಮರೀಚಿಕೆ ಆಗಿದೆ. ಮೊದಲೆಲ್ಲ ಏನು ಹೇಳ್ತಿದ್ರು, ಪ್ರಾರಂಭದಲ್ಲಿ 2 ಕೋಟಿ ರೂಪಾಯಿ ನೀವು ಪ್ರೋಗ್ರಾಮ್ಸ್ ಕೊಟ್ಬಿಡ್ರಿ, ಕೆಲಸ ಪ್ರಾರಂಭ ಆಗಲಿ, ಆಮೇಲೆ ದುಡ್ಡು ರಿಲೀಸ್ ಆಗುತ್ತೆ. ಈಗ DC ಹೇಳ್ತಾರೆ ಇಲ್ಲ ಬರೀ 35 ಲಕ್ಷನೇ ಕೊಡಬೇಕು, ಮುಂದಿನ ಏನು ಗ್ಯಾರಂಟಿ ಇಲ್ಲ. ಸರ್, ಈಗ ಲೇವ್ ಪಾರ್ಟಿ ಮೂಲಕ ಬೆಂಗಳೂರು ಮತ್ತೆ ಗಾಂಜಾ ಡ್ರಗ್ ಮಾಫಿಯಾ ಎಲ್ಲ ಸಪ್ಲೈ ಆಗ್ತಾ ಇರುವಂಥದ್ದು ಸಾಕಷ್ಟು ಜನ ನೋಡಿ. ರಾಜ್ಯದಲ್ಲಿ ಭಾಳ ದುರ್ದೈವ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದಕ್ಕೆ ಕಾರಣ ಏನು ಸಮಾಜಘಾತಕ ಶಕ್ತಿಗಳಿದ್ದಾವೆ. ಅದು ಗಾಂಜಾ ಮಾರಾಟಗಾರರು ಇರ್ಬೋದು, ಕ್ಲಬ್ ನಡೆಸೋರು ಇರ್ಬೋದು, ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ರಾಜಮರ್ಯಾದೆ ಸಿಗ್ತದೆ. ಅವರಿಗೆ ಕಾನೂನು ಭಯ ಇಲ್ಲ, ಪೊಲೀಸರ ಭಯನೂ ಕೂಡ ಇಲ್ಲ. ಏನಾದರೂ ಅಪರಾಧ ಆದರೆ ರಾಜಕೀಯವಾಗಿ ನಮಗೆ ಬೆಂಬಲ ಇದೆ ಅನ್ನುವಂಥ ಒಂದು ದೊಡ್ಡ ಧೈರ್ಯ ಇವತ್ತು ಸಮಾಜಘಾತ ಶಕ್ತಿಗಳಿಗೆ ಬಂದಿದೆ. ಹೀಗಾಗಿ ಇವತ್ತು ಕೊಲೆ, ಸುಲಿಗೆ, ಮಾಸ್ ಮರ್ಡರ್ಸು ಯಾವುದೇ ಭಯದಿಂದ ಇವತ್ತು ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ನೋಡಿ, ಕ್ಯಾಂಪಸ್ಸಲ್ಲಿ ಓಪನ್ನಾಗಿ ಕೊಲೆ ಮಾಡ್ತಾರೆ, ಮನೆ ಹೋಗಿ ಕೊಲೆ ಮಾಡ್ತಾರೆ, ರುಂಡ ತಗೊಂಡು ಹೋಗ್ತಾರೆ. ಇದು ಇವತ್ತಿಂದಲ್ಲ, ನಿರಂತರವಾಗಿ ನಡೀತಾ ಇರುವಂಥದ್ದು. ಇನ್ನು ಡ್ರಗ್ಸ್ ಬಗ್ಗೆ ನಿರಂತರವಾದ ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಡ್ರಗ್ ಲಾಬಿ ಯಾವಾಗಲೂ ಕೂಡ ಅವರು ನಿರಂತರವಾಗಿ ತಮ್ಮ ಪ್ರಯತ್ನಗಳಿರ್ತವೆ. ಎಲ್ಲಿವರೆಗೂ ಆ್ಯಂಟಿ ಡ್ರಗ್ ಡ್ರೈವ್ ನಿರಂತರವಾಗಿ ನಡೆಯೋದು ಅಲ್ಲಿವರೆಗೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಆ್ಯಂಟಿ ಡ್ರೈವನ್ನು ಮಾಡೋದು ನಿಲ್ಲಿಸ್ಬಿಟ್ಟಿದೆ. ಇವತ್ತು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿಲ್ಲ. ಬೆಂಗಳೂರು, ಮಂಗಳೂರು, ಮಣಿಪಾಲು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಎಲ್ಲ ಪ್ರಮುಖ ನಗರಗಳಲ್ಲಿ ಮತ್ತು ಪ್ರಮುಖ ನಗರದ ಪಕ್ಕದಲ್ಲಿರುವಂಥ ಗ್ರಾಮಗಳಿಗೆ ಇವತ್ತು ಡ್ರಗ್ ತಳಮಟ್ಟಕ್ಕೆ ಬಂದಿದೆ.